ಬಹುಜನ್ ಸಮಾಜ್ ಪಾರ್ಟಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಈ ಒಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಹುಜನ್ ಸಮಾಜ್ ಪಾರ್ಟಿ ಈ ಒಂದು ಜನಾಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಇವತ್ತು ಕೂಡ ನಾವು ತಹಸೀಲ್ದಾರ್ ಕಚೇರಿ ಮುಂದ್ಗಡೆ ಈ ಒಂದು ಪ್ರತಿಭಟನಾ ಧರಣಿಯನ್ನು ನಡೆಸಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಇದರ ಉದ್ದೇಶ ಇಷ್ಟೇ, ಏನು ಕರ್ನಾಟಕ ರಾಜ್ಯದಲ್ಲಿ SCP TSP ಯೋಜನೆ ಅಡಿಯಲ್ಲಿ ದಲಿತ ಸಮುದಾಯಗಳಿಗೆ ಅವರ ಅಭಿವೃದ್ಧಿಗೋಸ್ಕರವಾಗಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿ ಬಜೆಟ್ಲ್ಲೂ ಕೂಡ ಇಂತಿಷ್ಟು ಹಣವನ್ನ ಮೀಸಲಾಗಿರ್ತಕ್ಕಂಥ ಕೆಲಸ ಕಳೆದ 10 ವರ್ಷಗಳಿಂದಲೂ 2014-15 ಸಾಲಿನಿಂದ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂದಿದೆ. ಇಲ್ಲಿವರೆಗೂ ಮೀಸಲಾಗಿಟ್ಟಿರ್ತಕ್ಕಂಥ ಹಣ ಎಷ್ಟಪ್ಪ ಅಂದರೆ ಹೆಚ್ಚು ಕಮ್ಮಿ 3 ಲಕ್ಷ ಕೋಟಿ ಹಣವನ್ನ ನಿಗದಿ ಮಾಡಲಾಗಿದೆ. ಆದರೆ ಈ ಅಲೋಕೇಟ್ ಆಗಿರ್ತಕ್ಕಂಥ ಹಣ SC STಗಳ ಅಭಿವೃದ್ಧಿಗೆ ಖರ್ಚಾಗಿದೆ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಇಲ್ಲಿವರೆಗೂ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಈ 3 ಪಕ್ಷಗಳ ಅಧಿಕಾರ ಅವಧಿಯಲ್ಲೂ ಕೂಡ ಸುಮಾರು 70,000 ಕೋಟಿ ಹಣ ಲೂಟಿಯಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. 2 ವರ್ಷದಲ್ಲೇ CM ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ 2ನೇ ಅವಧಿಯ ಒಳಗಡೆ ಇವತ್ತು 25,000 ಕೋಟಿ ಲೂಟಿಯಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದ್ಗಡೆ ಇದೆ. ಕಳೆದ MP ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮಕ್ಕೆ ಅಲೋಕೇಟ್ ಆಗಿರ್ತಕ್ಕಂಥ ಹಣ 187 ಕೋಟಿ ಹಣ ಅಕ್ರಮ ವರ್ಗಾವಣೆ ಆಗಿದೆ, ಲೂಟಿಯಾಗಿದೆ. ಈ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ED ವರದಿ ಕೊಟ್ಟಿದೆ, ತನಿಖೆಯನ್ನು ನಡೆಸಿ ಈ ದುಡ್ಡ ಎಲ್ಲಿಗೋಗಿದೆಪ್ಪ ಅಂತಂದ್ರೆ ಕಳೆದ MP ಚುನಾವಣೆಯಲ್ಲಿ ಮತದಾರರಿಗೆ ಎಂಡಾಸಾರೆ ಹಂಚಿಕೆ ಮಾಡಲಿಕ್ಕೆ ಈ ದುಡ್ಡನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಈ ದುಡ್ಡು ಸರ್ಕಾರಿ ಖಜಾನೆಯಿಂದ ನೇರವಾಗಿ ನಿಗಮಕ್ಕೆ ಹೋಗುತ್ತೆ, ನಿಗಮದ ಅಕೌಂಟ್ ಇಂದ ನೇರವಾಗಿ ಬಾರ್ನ ಮಾಲೀಕರ ಅಕೌಂಟ್ಗೆ ಹೋಗುತ್ತೆ. ಅಲ್ಲಿ ಎಂಡವನ್ನ ಖರೀದಿ ಮಾಡಿದ್ರೆ ಅಂತಕ್ಕಂಥ ಒಂದು ವರದಿಯನ್ನ ED ಕೊಟ್ಟಿದೆ. ಇವತ್ತು ನಮಗೆ ಅರ್ಥ ಆಗ್ತದೆ, ಇದು ಬರೀ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಕರ್ನಾಟಕ ರಾಜ್ಯದ 28 ಕ್ಷೇತ್ರಗಳಿಗೂ ಕೂಡ ಏನು ಈ ಹಣವನ್ನ ಲೂಟಿ ಮಾಡಿದರೆ, ಈ ಲೂಟಿ ಮಾಡಿರ್ತಕ್ಕಂಥ ಹಣದಲ್ಲೇ ಇವತ್ತು ಚುನಾವಣೆ ನಡೆಸಿದರೆ. ಇದು ಹಾಸನ ಕ್ಷೇತ್ರಕ್ಕೂ ಹೊರತಾಗಿಲ್ಲ, ಹಾಸನ ಕ್ಷೇತ್ರಕ್ಕೂ ಇದೇ ಹಣದಲ್ಲಿ ಈ ಎಂಡವನ್ನು ಹಂಚಿದ್ದಾರೆ ಅಂತೇಳಿ ನಾನು ಆರೋಪವನ್ನು ಮಾಡಲಿಕ್ಕೆ ಬಯಸ್ತೇನೆ. ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕು ಈ ಕ್ಷೇತ್ರದ ಸಂಸದರು. ನಿಜವಾಗ್ಲೂ ನೀವು SC ST ಹಣವನ್ನ ಬಳಕೆ ಮಾಡ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಎಂಡಾಸಾರೆ ಹಂಚಿಲ್ಲ ಅಂತಂದ್ರೆ ನಿಮ್ ಸ್ವಂತ ದುಡ್ಡಲ್ಲಿ ನೀವು ಗೆದ್ದಿದ್ರೆ ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ಪ್ರತಿಭಟನೆ ಮಾಡ್ಲಿಕ್ಕೆ. ದಲಿತರ ಹಣ ಲೂಟಿಯಾಗಿದೆ, ನಿಮ್ಮನ್ನ ನಂಬಿ ಜನ ಓಟ್ ಹಾಕಿದ್ದಾರೆ. ಇಡೀ ದಲಿತ ಸಮುದಾಯ ನಿಮ್ ಬೆನ್ನಿಗೆ ನಿಂತಿದೆ ನಿಮ್ ಗೆಲುವಿಗೋಸ್ಕರವಾಗಿ. ಇವತ್ತು ದಲಿತರ ಹಣ ಲೂಟ್ ಆಗಿದೆ. ಸೊ ಇವತ್ತು ಬರಬೇಕು ಸನ್ಮಾನ್ಯ ಸಂಸದರು, ಇವತ್ತು ಕೂರ್ಬೇಕು. ಇವತ್ತು ಸರ್ಕಾರ ವಿರುದ್ಧವಾಗಿ ಏನು ಕಬಳಿಸಿದರೆ SC ST ಹಣವನ್ನ ಇದನ್ನು ವಾಪಸ್ ತಂದುಕೊಟ್ಟು ಅವರ ಅಭಿವೃದ್ಧಿಗೋಸ್ಕರ ಈ ಕೆಲಸ ಮಾಡ್ಲಿಕ್ಕೆ ಹೋರಾಟವನ್ನು ಮಾಡಬೇಕು ಅಂತ ನಾನು ಸಂಸದರಿಗೆ ಕರೆಯನ್ನ ಕೊಡ್ತಿದ್ದೀನಿ. ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಏನಪ್ಪ ಅಂದ್ರೆ, ಈ ಬಡವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಇವನ್ನ ಅಭಿವೃದ್ಧಿ ಮಾಡಬೇಕು SC ST ಸಮುದಾಯಗಳಲ್ಲಿ ಅಂತೇಳಿ. ಭೂಮಿ ಇಲ್ಲ ಅಂತಂದ್ರೆ ಭೂಮಿ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ಒಣ ಭೂಮಿ ಇದ್ರೆ ಅವ್ರಿಗೆ ನೀರಾವರಿ ಮಾಡ್ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ವಿದ್ಯಾವಂತ ಯುವಕರು ನಾವೇನಾದ್ರೂ ಬಿಸ್ನೆಸ್ ಮಾಡ್ತೀವಿ, ಸಣ್ಣ ಪುಟ್ಟ ಉದ್ಯೋಗಗಳು ಮಾಡ್ತೀವಿ ಅಂತಂದ್ರೆ ಅವರಿಗೆ ಸಬ್ಸಿಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡಬೇಕಾಗಿತ್ತು, ಸ್ಕಾಲರ್ಶಿಪ್ ಅನ್ನ ಜಾಸ್ತಿ ಮಾಡಬೇಕಾಗಿತ್ತು, ಪ್ರೈಸ್ ಮನಿ ಕೊಡಬೇಕಾಗಿತ್ತು. ಆದ್ರೆ ಪ್ರೈಸ್ ಮನಿ ನಿಲ್ಲಿಸಿದರೆ, ಸ್ಕಾಲರ್ಶಿಪ್ ನಿಲ್ಲಿಸಿದರೆ ಹಾಸ್ಟೆಲ್ಗಳಲ್ಲಿ ಇವತ್ತು ಸೀಟ್ ಸಿಗ್ತಾ ಇಲ್ಲ. ಎಷ್ಟೋ ಕೋರ್ಸ್ಗಳಿಗೆ, ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಇವತ್ತು ಹಾಸ್ಟೆಲ್ ಸೀಟ್ ಕೊಡ್ತಲ್ಲ, ಸ್ಕಾಲರ್ಶಿಪ್ ಅನ್ನ ಕೊಡ್ತಲ್ಲ. ಇವತ್ತು ಉನ್ನತ ವ್ಯಾಸಂಗಕ್ಕೆ